ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಡಯಟ್ ರೋಟೀನ್ ಎಲ್ಲ ಯಾವ ರೀತಿ ಇರುತ್ತೆ, ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 8ನೇ ದಿನ. ಇವತ್ತು ನಾನು ಏನೇನೆಲ್ಲ ತಗೋತೀನಿ, ಯಾವ ರೀತಿ ಇವತ್ತಿನ ನನ್ನ ದಿನ ಹೋಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗೆ ನಾನು ನಿನ್ನೆ ಯಾಕೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಬೇಗ ನನ್ನ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದರೆ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ 8 ಗಂಟೆಗೆ ವಾಕಿಂಗ್ ಬಂದಿದ್ದೀನಿ. ವಾಕಿಂಗ್ ಎಲ್ಲ ಒನ್ ಅವರ್ ವಾಕಿಂಗ್ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಒಂದು 20 ನಿಮಿಷ ನಾನು ಎಕ್ಸಸೈಸ್ ಕೂಡ ಮಾಡ್ತೀನಿ. ನಾನು ಮಾಡೋ ಎಕ್ಸಸೈಸು ಸುಮಾರು ಡೈಲಿ ನಾನು ಎಲ್ಲ ಎಕ್ಸಸೈಸು ತೋರಿಸಲ್ಲ. ಸುಮಾರು ನಾನು ಬರೋ ಪಾರ್ಕಲ್ಲಿ ಸುಮಾರು ಒಂದು 7-8 ಎಕ್ಸಸೈಸ್ ಇದ್ದಾವೆ. ಅದರಲ್ಲಿ ನಾನು ಕೆಲವೊಂದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ಎಲ್ಲನೂ ಒಂದೇ ದಿನ ತೋರಿಸಿದರೆ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ, ನಿಮಗೂ ಕೂಡ ನೋಡೋಕೆ ಬೋರ್ ಆಗೋದಿಲ್ಲಲ್ವ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಾನು ಎಕ್ಸಸೈಸು ಮತ್ತು ವಾಕಿಂಗು ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಇವಾಗ ಚಿಯಾ ಸೀಡ್ ವಾಟ್ರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಹಾಫ್ ಲೆಮನ್ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಇಲ್ಲ. ಇದಕ್ಕೆ ಸ್ವಲ್ಪ ನೀವು 1 ಸ್ಪೂನಷ್ಟು ಹನಿ ಕೂಡ ಸೇರಿಸ್ಕೋಬೋದು. ನಾನು ಇದನ್ನೇನು ಹನಿ ಏನು ಸೇರಿಸ್ಕೋತಾ ಇಲ್ಲ. ಚಿಯಾ ಸೀಡ್ ವಾಟ್ರು ಕುಡಿದಾದಮೇಲೆ ನಾನು ದೋಸೆ ಕೂಡ ತೊಗೋತಾ ಇದ್ದೀನಿ. ನಾನು ನಿನ್ನೆನೇ ಹೀರೆಕಾಯಿ ಪಲ್ಯ ಮಾಡಿದ್ದೆ, ಅದನ್ನು ಕೂಡ ಸ್ವಲ್ಪ ಇತ್ತು. ಅದ್ರ ಜೊತೆಗೆ ಮತ್ತು ಸ್ವಲ್ಪ ಕೊಕೊನಟ್ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಚಿಕ್ಕದಾಗಿರೋ 2 ದೋಸೆನ ತೊಗೊಂಡಿದ್ದೀನಿ. ನೀವು ಬೆಳಿಗ್ಗೆಯಲ್ಲಿ ನಾವು ಕ್ವಾಂಟಿಟಿಯಲ್ಲಿ ಸ್ವಲ್ಪ ದೋಸೆ ಆಯಿತು, ಇಡ್ಲಿ ಆಯಿತು ಇಂಥದ್ದನ್ನ ನಾವು ಕ್ವಾಂಟಿಟಿಯಲ್ಲಿ ಕಡಿಮೆನೇ ತೊಗೊಂಡ್ರೆ ಒಳ್ಳೆಯದು. ನೀವೇನಾದರೂ 4-5 ದೋಸೆ ತಿಂತಾಯಿದ್ದೀರಾ ಅಂದರೆ 2 ದೋಸೆ ತೊಗೋಬೋದು. ನೀವು ಏನಾದರೂ 2 ದೋಸೆ ತಿಂತಾಯಿದ್ದೀರಾ ಅಂದರೆ ನೀವು ಒಂದು ದೋಸೆ ತೊಗೊಳ್ಳಿ ನೀವು. ಯಾಕೆಂದರೆ ನಾವು ಕ್ವಾಂಟಿಟಿಯಲ್ಲಿ ಕಡಿಮೆ ತೊಗೊಂಡಷ್ಟು ನಮ್ಮದು ವೆಯ್ಟ್ ಬೇಗನೆ ಲಾಸ್ ಆಗುತ್ತೆ. ಇವಾಗ ಆಲ್ಮೋಸ್ಟು 9:30 ಆಗಿದೆ ಟೈಮು. ನಾನಿವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನಾನು 9 ಗಂಟೆಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಚಿಯಾ ಸೀಡ್ ವಾಟ್ರು ಕೂಡ ಕುಡಿದಾದ್ಮೇಲೆ ಸ್ವಲ್ಪ ದೋಸೆ ಕೂಡ ರೆಡಿ ಮಾಡಿಕೊಂಡು ತೊಗೊಂಡಿದ್ದೀನಿ. ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಹಾಗೆ ಪಾಲಕ್ ಸೊಪ್ಪು ಬೇಳೆ ಹಾಕಿಬಿಟ್ಟು ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಂಡೆಕಾಯಿ ಪಲ್ಯ ಜೊತೆಗೆ ಇವತ್ತು ನಾನು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇವತ್ತು ಹೈ ಫೈಬರ್ ಇರುತ್ತೆ ಇದರಲ್ಲಿ ನಾನು ಮಾಡೋ ಡಿನ್ನರಲ್ಲಿ. ತುಂಬ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನಮಗೆ ನಾವೇನು ಡಯಟ್ ಆಯಿತು ಮತ್ತು ನಾವು ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡ್ತೀವಲ್ವ, ನಮಗೆ ತುಂಬ ಸುಸ್ತಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ತುಂಬ ಹೆಲ್ದಿಯಾಗಿ ಫುಡ್ ತೊಗೊಂಡಾಗ ನಮಗೆ ಯಾವುದೇ ರೀತಿ ಸುಸ್ತಾಗೋದಿಲ್ಲ. ನಾವು ಮತ್ತು ಎನರ್ಜಿ ನಮಗೆ ಕೊಡುತ್ತೆ ಇದು. ನಮಗೆ ವೆಯ್ಟ್ ಲಾಸ್ ಮಾಡುವಾಗ ನಮಗೆ ತುಂಬ ಸುಸ್ತಾಗ್ತಾ ಇರೋದ್ರಿಂದ ನಮಗೆ ಈ ಟೈಮಲ್ಲಿ ಪ್ರೋಟೀನ್ ಆಯಿತು, ಕಾರ್ಬೋಹೈಡ್ರೇಟ್ ಆಯಿತು, ಫೈಬರ್ ಆಯಿತು, ಈ ಥರದ ಐಟಮ್ಸು ತುಂಬ ಹೆಚ್ಚಾಗಿ ತೊಗೋಬೇಕಾಗತ್ತೆ. ನಾವು ತಿನ್ನೋ ಪ್ರತಿಯೊಂದು ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋ ಐಟಮಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಹಾಗೆ ಕ್ಯಾಲ್ಸಿಯಮ್ ಇರುತ್ತೆ ಮತ್ತು ಫೈಬರ್ ಅಂಶ ಇರುತ್ತೆ. ಜಾಸ್ತಿ ಇರೋದನ್ನು ನಾವು ತೊಗೊಂಡಾಗ ಕಾಳುಗಳನ್ನು ತಿಂದಾಗ ಅದರಲ್ಲಿ ನಮಗೆ ಪ್ರೋಟೀನ್ಸ್ ಸಿಗುತ್ತೆ. ಈ ಥರ ನಾವು ಬೆಂಡೆಕಾಯಿ ಸೊಪ್ಪು ಈ ಥರನ ನಾವು ತೊಗೊಂಡಾಗ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ಈ ಥರದ ಫುಡ್ಡುಗಳನ್ನೇ ನಾವು ಬಳಸಬೇಕು. ಅಂದಾಗ ನಮಗೆ ಯಾವುದೇ ರೀತಿ ಸುಸ್ತಾಯಿತು, ಇಲ್ಲಾಂದರೆ ನಮಗೆ ಎಕ್ಸಸೈಸ್ ಮಾಡುವಾಗಾಯಿತು, ವಾಕಿಂಗ್ ಮಾಡುವಾಗಾಯಿತು ಯಾವುದೇ ರೀತಿಯ ಸುಸ್ತು ಏನೂ ಆಗೋದಿಲ್ಲ. ನಾನಿವಾಗ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ನಾನೇನು ಜೀರಿಗೆ, ಸಾಸಿವೆ, ಆನಿಯನ್ನು ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಅರ್ಧ ಕಟ್ ಅಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ನಾನು ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ನೀರಲ್ಲಿ ಹಾಕಿದಾಗ ಇದು ಕಹಿ ಅಂಶ ಬಿಟ್ಬಿಡುತ್ತೆ. ಹಾಗಾಗಿ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಎಣ್ಣೆ ಬಳಸೋಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಆನಿಯನ್ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಹಸಿಮೆಣ್ಸಿಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸೊಪ್ಪೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾವು ಬೆಂಡೆಕಾಯಿನ ಏನು ಹುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಆಗೋಯಿತು. ಬೆಂಡೆಕಾಯಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಕೂಡ ಆಯಿತು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನನಗೇನು ತುಂಬ ಇಷ್ಟ ಆಯಿತು. ನಾನು 2 ಚಪಾತಿ ಜೊತೆಗೆ
ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ನಾನು ಏನು ಬೇಯಿಸ್ಕೊಂಡಿದ್ನಲ್ಲ, ಇದಕ್ಕೆ ನೀವು ಬೇಕು ಅಂದರೆ ಒಗ್ಗರಣೆ ಕೊಟ್ಕೋಬೋದು. ನಾನು ಇದನ್ನು ಏನೂ ಒಗ್ಗರಣೆ ಕೊಟ್ಕೊಂಡಿಲ್ಲ, ಎಲ್ಲನೂ ಕುಕ್ಕರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಸಾಯಂಕಾಲ ಮತ್ತು ಒಂದು 6 o'clock ಬ್ಲ್ಯಾಕ್ ಕಾಫಿ ಕೂಡ ಕುಡಿದಿದ್ದೀನಿ. ನೀವು ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಗ್ರೀನ್ ಟೀ ಕುಡಿಬೋದು, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ಕುಡಿಬೋದು. ನಾನು ಮತ್ತೆ ನೈಟ್ ಊಟಕ್ಕೆ 1 ಚಪಾತಿ ತೊಗೊಂಡಿದ್ದೀನಿ, ಬೆಂಡೆಕಾಯಿ ಪಲ್ಯ, ಸ್ವಲ್ಪ ಸಾಂಬಾರು ಕೂಡ ತೊಗೊಂಡಿದ್ದೀನಿ. ಇದು ನಾನು 1 ಚಪಾತಿ ತೊಗೊಂಡಿರೋದು. ಮಧ್ಯಾಹ್ನ ನಾನು 2 ಚಪಾತಿ ತೊಗೊಂಡಿದ್ದೀನಿ, ನೈಟ್ ಮಾತ್ರ ನಾನು 1 ಚಪಾತಿ ತೊಗೊಂಡಿರೋದು. ಹಾಗೆ ನಾನು ನಿನ್ನೆ ಯಾಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ನನಗೆ ಸ್ವಲ್ಪ ಹಲ್ಲು ಪೇಯ್ನ್ ಇತ್ತು, ಹಾಗೆ ಹಲ್ಲು ಕೀಳ್ಸ್ಕೊಂಡು ಬರೋಕ್ಕೂ ಕೂಡ ಹೋಗಿದ್ದೆ. ಅವರು ಹಲ್ಲು ಕಿತ್ತಿರೋದ್ರಿಂದ ಜಾಸ್ತಿ ಅಂದರೆ ಹಾರ್ಡಾಗಿರೋ ಫುಡ್ಡುಗಳನ್ನು ತೊಗೋಬೇಡಿ, ಸಾಫ್ಟಾಗಿರೋದು ತಿನ್ನಬೇಕು ಅಂತ ಹೇಳಿದರು. ಹಾಗಾಗಿ ನಾನು ನಿನ್ನೆ ನನಗೆ ಡಯಟ್ ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ಡಯಟ್ ಕೂಡ ಏನೂ ಮಾಡಿಲ್ಲ ನಿನ್ನೆ. ಸಾಫ್ಟಾಗಿ ರೈಸ್ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಲು ಈ ಥರ ಹಾಕ್ಕೊಂಡು ತಿಂದಿದ್ದೀನಿ. ಹಾಗಾಗಿ ನಂದು ಇಡೀ ದಿನ ನಿನ್ನೆ ಡಯಟ್ ಮಾಡದೇ ಇರೋ ಕಾರಣ ನಾನು ನಿಮಗೆ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತು ನಾನು ನೈಟಿಗೆ ಮೆಂತ್ಯ ಕಾಳು ಮತ್ತು ಒಂದು ಚಕ್ಕೆ ಹಾಕ್ಕೊಂಡು 1-2 ನಿಮಿಷ ಬಾಯ್ಲ್ ಮಾಡಿಕೊಂಡು ಅದನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 9 ಗಂಟೆಗೆ ತೊಗೊಂಡಿದ್ದೀನಿ. ಡಿನ್ನರ್ ನಾನು 7:30ಗೆ ಮಾಡಿದ್ದೀನಿ. ಊಟ ಆಗಿ ಒಂದು 1.5 hour ಆದಮೇಲೆ ನಾನು ಮೆಂತ್ಯ ಕಾಳು ಮತ್ತು ಚಕ್ಕೆನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು 10 ನಿಮಿಷ 15 ನಿಮಿಷ ಹೊರಗಡೆ ವಾಕಿಂಗ್ ಕೂಡ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವುದ್ರ ಬಗ್ಗೆನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.